ಈಗ ಚಿನ್ನಯ್ಯ ಮೊದಲಿಗೆ ಬಂದಾಗ ಏನು ಹೇಳ್ಕೊಂಡು ಬಂದಿದ್ದ, ತದನಂತರ SIT ಬಾಗಿಲೊಳಗೆ ಹೋಗಿ ಹಿಂದ್ಗಡೆಯಿಂದ ಹಿತ್ಲಲ್ಲಿ ಬಂದ ಮೇಲೆ ಯಾವ ರೀತಿಯಾಗಿ ತನ್ನ ಮಾತನ್ನು ಬದಲಾಯಿಸ್ಕೊಂಡ, ಇವೆಲ್ಲ ನಾವು ನೋಡಿದ್ದೀವಿ. ಹೋಗುವಾಗ ಅವನು ಸ್ಪಷ್ಟವಾಗಿ ಹೇಳ್ಕೊಂಡು ಹೋದ ಎಲ್ಲ ವಿಚಾರಗಳನ್ನು. ನಾನೇ ನನ್ನ ಕೈಯಾರೆ ಎಲ್ಲವನ್ನ ಮಾಡಿದ್ದೀನಿ, ನನ್ನ ದಣಿಗಳು ಹಿಂಗೆ ಕರೆಸ್ಕೊಳ್ತಾ ಇದ್ರು ಮುಚ್ಚಾಕ್ಲಿಕ್ಕೆ, ರಾತ್ರೋರಾತ್ರಿ ಎಲ್ಲ ಮಾಡಿ ಮುಗಿಸಿದ್ದೀನಿ ಅಂತೆಲ್ಲ ಹೇಳ್ತಿದ್ದವನು. ಯಾವುದೇ ಥರದ ಭೀತಿಯಲ್ಲದೆ ಮಾತಾಡ್ತಿದ್ದವನು ಒಳಗಡೆ ಹೋಗಿ ಈಚೆ ಕಡೆ ಬರುವಾಗ ಅವನ ಹೆಂಡತಿ ಕತೆಗಳ ಮೇಲೆ ಕತೆಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ರು. ಇದರಲ್ಲಿ ಪಾತ್ರ ನನಗೆ ಕಾಣ್ತಿರೋದು SIT ಅವ್ರದ್ದೇನೆ. SIT ಒಳಗಡೆ ಮನೆ ಒಳಗಡೆ ಹೋಗಿ ವಾಪಸ್ ಬರಬೇಕಾದ್ರೆ ಚಿನ್ನಯ್ಯನ ಥರನ್ನ ಇರಲಿಲ್ಲ. ಇವು ನಡೀತವೆ ಈ ದೇಶದಲ್ಲಿ. ಈ ಥರದ ಮ್ಯಾಜಿಕ್ಗಳು ಆಗಿಂದಾಗ ಕಾನೂನಿನ ಇದರೊಳಗೆ ನಡೀತಾನೆ ಇರ್ತವೆ. ಯಾರಿಗೋ ಲಾಭ ಆಗಲಿಕ್ಕೆ ಯಾರೋ ಏನೋ ಮಾಡ್ತಾರೆ. ಇದ್ರ ಜೊತೆಯಲ್ಲಿ 200 ಕೋಟಿಯ ಒಂದು ದೊಡ್ಡ ಪ್ರಾಜೆಕ್ಟನ್ನೇ ಇವನು ತಯಾರು ಮಾಡಿಬಿಟ್ಟಿದ್ದಾನೆ ಚಿನ್ನಯ್ಯ. ಅವನ ಬಾಯಿಂದ ಹೇಳಿಸ್ತಾರೆ 200 ಕೋಟಿ. ಚಿನ್ನಯ್ಯನಿಗೆ ಮೊದಲು ಬಂದಾಗ ವಕಾಲತ್ತು ಹಾಕಲಿಕ್ಕೆ ಒಬ್ಬ ಲಾಯರ್ ಇರಲಿಲ್ಲ. ಆದರೆ ಇವತ್ತು ಆತ ಫೇಮಸ್ ಲಾಯರು ವಕಾಲತ್ತು ಹಾಕ್ತಾರೆ. ಅವರೇನೋ ಫ್ರೀ ಮಾಡ್ತಾ ಇರ್ಬೋದೇನೋ ಗೊತ್ತಿಲ್ಲ, ಇರ್ಬೋದು. ಆದರೆ ಆತನಿಗೂ ಒಂದು ಒಳ್ಳೆಯ ಲಾಯರ್ ಇರೋದು ಒಂದು ಒಳ್ಳೆಯ ಲಕ್ಷಣ ಇದು. ಇದೆಲ್ಲ ಇನ್ವೆಸ್ಟಿಗೇಟ್ ಆಗಬೇಕಾದ ವಿಚಾರ. ಹೇಗೆ ಚಿನ್ನಯ್ಯನಿಗೆ ಅಷ್ಟೊಂದು ಹಣಕಾಸಿನ ಒಂದು ವ್ಯವಸ್ಥೆ ಆಗ್ತಾಯಿದೆ. 200 ಕೋಟಿ ಪ್ರಾಜೆಕ್ಟ್ ಅಲ್ಲ, ನನ್ನ ಪ್ರಕಾರ ಕೇಳೋದಾದರೆ ಇದುವರೆಗೆ ನಡೆದಿರುವಂಥದ್ದು 2,000 ಕೋಟಿ ರೂಪಾಯಿಯ ಪ್ರಾಜೆಕ್ಟು ಈ ಸೌಜನ್ಯ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಮಾಡಿರುವಂಥದ್ದು. 200 ಕೋಟಿ ಪ್ರಕರಣವನ್ನು ಆರೋಪವನ್ನು ಸಾರಾಸಟ್ಟಾಗಿ ನ್ಯಾಯಾಲಯ ತಳ್ಳಿ ಹಾಕಿದ್ದಾಯಿತು. ಆದರೆ ನಾನು ಹೇಳ್ತಾ ಇರುವಂಥದ್ದು ಸೌಜನ್ಯಳ ಪ್ರಕರಣ ಮುನ್ನೆಲೆಗೆ ಬಾರದಾಗಿ ನೋಡ್ಕೊಳ್ಳೋಕ್ಕೆ ಎಷ್ಟು ಜನ ಇಲ್ಲಿ ಎಷ್ಟು ಕೋಟಿ ರೂಪಾಯಿಯನ್ನು ಪಡೆದಿದ್ದಾರೆ, ಯಾರ್ಯಾರು ಯಾವ್ಯಾವ ಸ್ಥಿತಿಯಲ್ಲಿದ್ದವರು ಎಲ್ಲೆಲ್ಲಿ ಬಂದು ನಿಂತಿದ್ದಾರೆ ಇವತ್ತು. ಎಲ್ಲರೂ ಇವತ್ತು ತಯಾರಾಗಿಬಿಟ್ಟಿದ್ದಾರೆ. ಇವತ್ತು ಯಾರಿಗೋಸ್ಕರ? ಯಾರಾಗದೆ ಆರೋಪಿಗಳು? ಒಂದವರು ಯಾರು? ಇವರ ದಾಹವನ್ನು ನೀಗಿಸುವಂಥ ಕೆಪಾಸಿಟಿ ಇರುವಂಥ ಆರೋಪಿಗಳು ಯಾರಪ್ಪ? ಸಂತೋಷ್ ರಾವ್ಗಂತೂ ಒಂದು ಕವಡೆ ಕಾಸು ಕೊಡೋಕ್ಕೂ ಆಗಲ್ಲ. ಅವನ ಮನೆಗೆ ನಾವು ಸುಣ್ಣ ಬಣ್ಣ ಹೊಡೆದು ಬಂದಿದ್ದೀವಿ. ಇವೆಲ್ಲ ನಾವು ನೋಡಬೇಕಲ್ಲ. ಹಾಗಾಗಿ ಹೊಸ SIT ಅದಕ್ಕೊಂದು ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ಇಟ್ಸ್ ಅ ಪೊಲಿಟಿಕಲ್ ವಿಲ್ ಅಂತಂದರೆ ನೀವು ಇಂಪಾರ್ಷಿಯಲ್ ಆಗಿ ನಿಲ್ಲುವಂಥದ್ದು. ಇಟ್ಸ್ ನಾಟ್ ಲಿಮಿಟೆಡ್ ಟು ಒನ್ ಪಾರ್ಟಿ ಪಾಲಿಟಿಕ್ಸ್. ಪೊಲಿಟಿಕಲ್ ವಿಲ್ ಅನ್ನುವಂಥದ್ದು ಇಚ್ಛಾಶಕ್ತಿ ಒಬ್ಬ ನ್ಯಾಯಾಧೀಶನಿಗಿರಬೇಕು, ಒಬ್ಬ ಪೊಲೀಸ್ ಅಧಿಕಾರಿಗಿರಬೇಕು, ಸಂಘ ಸಂಸ್ಥೆಗಳಿಗಿರಬೇಕು, ಸಂಘಟನೆಗಿರಬೇಕು, ಒಬ್ಬ ನಾಗರಿಕ ಪ್ರಜ್ಞೆ ಇರುವಂಥವನಿಗಿರಬೇಕು. ಇಟ್ಸ್ ಅ ಪೊಲಿಟಿಕಲ್ ವಿಲ್ ಅಂದರೆ ಅದೇ ಇಂಟೆಗ್ರಿಟಿ ಅಂತ. ಆ ಇಂಟೆಗ್ರಿಟಿ ಕಳ್ಕೊಂಡವನಿಗೆ ಇದು ಅರ್ಥ ಆಗದಿರುವಂಥ ಮಾತಿದು. ಇಲ್ಲಿ ಒಂದು SIT ರಚನೆ ಮಾಡಿಬಿಡೋದಲ್ಲ. ರಚನೆ ಮಾಡಿದಾಗ ಅದು ಯಾವುದೇ ಥರ ಯಾರಿಗೂ ಬಗ್ಗದೇ ಇರುವ ಹಾಗೆ ನೋಡ್ಕೊಳ್ಬೇಕಾಗಿತ್ತು. ಯಾರಿಗೂ ಡೊಂಕ್ ಸಲಾಮ್ ಇಲ್ಲ. ಯಾವ ಚೀಫ್ ಮಿನಿಸ್ಟ್ರು ಕೇರ್ ಮಾಡೋಂಗಿಲ್ಲ, ಯಾವ ಹೋಮ್ ಮಿನಿಸ್ಟ್ರು ಕೇರ್ ಮಾಡೋಂಗಿಲ್ಲ. ಇಟ್ಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಟು ರಿಪೋರ್ಟ್ ಟು ದ ಕೋರ್ಟ್. ಆ ರೀತಿಯಾಗಿ ಅಥವಾ ಆ SITಯ ಉಸ್ತುವಾರಿಯನ್ನು ನೋಡಿಕೊಳ್ಳುವಂತಹ ಒಬ್ಬ ನಿವೃತ್ತ ನ್ಯಾಯಾಧೀಶ ಆತನಿಗಷ್ಟೇ ಲಿಂಕ್ ಇರುವಂಥದ್ದನ್ನು ನೋಡ್ಕೋಬೇಕು. ಅಲ್ಲಿ ಉಳಿದಂಥ ಎಲ್ಲ ಅಧಿಕಾರಿಗಳು ಈಗ ಯಾರು ಕೆಲಸ ಮಾಡ್ತಿದ್ದಾರೆ ಅವರು SITಯ ಅಧೀನರಾಗಿ ಕೆಲಸ ಮಾಡಬೇಕು, ಕೋಆಪ್ರೇಟ್ ಮಾಡಲೇಬೇಕು, ದೂಸರ ಮಾತಿಲ್ಲ. ಈ ಥರದ ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿ ಡೌಟ್ ಯಾರ್ಯಾರ ಮೇಲೆ ಇದೆ ಅವ್ರನ್ನೆಲ್ಲ ಎತ್ತಾಕೊಂಡು ಹೋಗಿ ಅವರು ಇಂಟರ್ಗೇಟ್ ಮಾಡಬೇಕು. ರಾಜೋಪಚಾರ ಕೊಟ್ಕೊಂಡು ಇಟ್ಕೊಂಡಿದ್ರೆ ಇನ್ಮೇಲೆ ನಡೆಯೋದಿಲ್ಲ. ಇಟ್ಸ್ ಅನ್ ಹೀನಿಯಸ್ ಕ್ರೈಮ್. ಇಟ್ಸ್ ಅ ಹೀನಿಯಸ್ ಕ್ರೈಮ್ ಸಿಂಡಿಕೇಟ್. ಇಡೀ ಸರ್ಕಾರವನ್ನು ಬೆಚ್ಚಿ ಬೀಳಿಸಿರುವಂಥ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂಥ ಕೃತ್ಯ. ಇನ್ನೂ ಜೀವಂತವಾಗಿದ್ದಾರೆ ಆರೋಪಿಗಳು. ಆ ಒಂದು ಸಣ್ಣ ಗ್ರಾಮದ ಸುತ್ತಮುತ್ತಲೇ ಓಡಾಡ್ತಾ ಇದ್ದಾರೆ. ಜನ ಎಲ್ಲರೂ ಇವತ್ತು ಜಪಿಸ್ತಾ ಇರೋದು ಒಂದೇ, ಕೊಂದವರು ಯಾರು ನಮ್ಮ ನೋಡಬೇಕಲ್ಲ. ಅದನ್ನು ಪತ್ತೆ ಮಾಡುವ ಕೆಲಸವನ್ನು ನಮ್ಮ ಸರ್ಕಾರಗಳು ಮಾಡಲಿಲ್ಲ ಅಂತಂದರೆ ನಮ್ಮ ತನಿಖಾ ಮಾರ್ಗ ಸರಿ ಇಲ್ಲ ಅಂತ. ಇನ್ನೂ ಯಾರೂ ಪತ್ತೆನೇ ಆಗ್ತಾ ಇಲ್ಲ ಅಂತಂದರೆ, ಇನ್ನೂ ನ್ಯಾಯ ಸಿಗಲಿಲ್ಲ ಅಂತಂದರೆ ನಮ್ಮಲ್ಲಿ ಜಸ್ಟಿಸ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗ್ತಾ ಇದೆ ಅಂತ ಅರ್ಥ ಬಂದ್ಬಿಡುತ್ತೆ. ಫಾರ್ಚುನೇಟ್ಲಿ ಸುಪ್ರೀಂ ಕೋರ್ಟ್ ಅದಕ್ಕೆ ಇವತ್ತು ಬಿಟ್ಕೊಟ್ಟಿಲ್ಲ. ಹೋರಾಟಗಾರರಲ್ಲಿ